ನನ್ನ ನಲ್ಮೆಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಅಧ್ಯಾಯ 5 ತ್ರಿಭುಜಗಳು, ಅಥವಾ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಟ್ರಯಾಂಗಲ್ಸ್ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಹೆಸರೇ ಹೇಳುತ್ತಲ್ವ, ಟ್ರೈ ಪ್ಲಸ್ ಆ್ಯಂಗಲ್ಸ್ ಅಲ್ವಾ, 3 ರೇಖಾಖಂಡಗಳಿಂದ ಆವೃತ್ತಿಯಾಗಿರುವಂಥದ್ದು. ಹಾಗೆಯೇ 3 ಕೋನಗಳಿಂದ ಉಂಟಾಗಿರುವಂಥ ಆಕೃತಿಯನ್ನು ನಾವು ತ್ರಿಭುಜ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಈ ತ್ರಿಭುಜ ಅಂಥೇಳಿ ತಗೊಂಡಾಗ ನೀವು 8th ಮತ್ತು 7th ಸ್ಟ್ಯಾಂಡರ್ಡಲ್ಲಿ ಇದರ ವ್ಯಾಖ್ಯಾನವನ್ನು ಕಲ್ತಿದ್ದೀರಾ ಅಲ್ವಾ? ಹೌದು. ಹಾಗೆಯೇ ಸ್ವಲ್ಪ ಆ ವ್ಯಾಖ್ಯಾನವನ್ನು ಜ್ಞಾಪನ ಮಾಡ್ಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಿಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದೇನೆ. ಈ ಚಿತ್ರವನ್ನು ನೋಡಿದ ತಕ್ಷಣವೇ ನೀವೇನು ಹೇಳ್ತೀರಾ? ಓ, ಇದು 3 ರೇಖಾಖಂಡಗಳಿಂದ ಆವೃತವಾಗಿದೆ ಮಿಸ್, ಇದು ತ್ರಿಭುಜ ಅಂತ ಹೇಳಿಬಿಟ್ಟು ನೀವೇ ಹೇಳ್ತೀರಾ ಅಲ್ವಾ? ಹಾಗಾದರೆ ಇಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ತ್ರಿಭುಜಕ್ಕೆ ಎಷ್ಟು ಬಾಹುಗಳು ಇರುತ್ತವೆ ಅನ್ನೋದನ್ನು ನೀವೇ ಕಂಡುಹಿಡಿಬೇಕು ವಿದ್ಯಾರ್ಥಿಗಳೇ. ಸೊ ಈ ತ್ರಿಭುಜವನ್ನು ನಾವು ಹೆಸರಿಸಿಲ್ಲ, ಇದನ್ನು ABC ಅಂತ ಹೇಳಿ ನೀವೇ ಆ ತ್ರಿಭುಜವನ್ನು ತೆಗೆದುಕೊಂಡು ಅದರಲ್ಲಿ ಎಷ್ಟು ಬಾಹುಗಳು ಬರುತ್ತವೆ ಅನ್ನೋದನ್ನು ಕಂಡುಹಿಡಿದ್ಬಿಟ್ಟು ಬಾಹುಗಳನ್ನು ಹೆಸರಿಸಿ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಇಲ್ಲಿ ಚಿಂಟು ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾನೆ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಬಟ್ ನಿಮಗೂ ಕೂಡ ಯೋಚನೆ ಮಾಡಲಿಕ್ಕೆ ಒಂದು ಪ್ರಶ್ನೆಯನ್ನು ಕೊಡ್ತಿದ್ದಾನೆ. ಏನಂದರೆ, ಒಂದು ತ್ರಿಭುಜವನ್ನು ರಚಿಸಲು ಕನಿಷ್ಠ ಎಷ್ಟು ಬಿಂದುಗಳು ಬೇಕು ಅನ್ನೋದನ್ನು ಪ್ರಶ್ನೆಯನ್ನು ನಿಮಗೆ ಹಾಕ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಸೊ ಡಯಾಗ್ರಾಮ್ ಕೊಟ್ಟಿದ್ದೇನೆ. ತ್ರಿಭುಜ ಅಂದ್ರೇನು ಅಂತ ನಾನಿಲ್ಲಿ ಸರಳವಾಗಿ ವ್ಯಾಖ್ಯಾನವನ್ನು ಹೇಳಿದ್ದೇನೆ. 8 ಮತ್ತು 7ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ, ಹೌದು ತಾನೆ? ಹಾಗಾದರೆ ಒಂದು ತ್ರಿಭುಜ ರಚನೆ ಮಾಡಲಿಕ್ಕೆ ಎಷ್ಟು ಬಿಂದುಗಳು ಬೇಕು ಅನ್ನೋದನ್ನು ನೀವೇ ಹೇಳ್ಬೋದಲ್ಲ? ಅರ್ಥ ಆಗ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ ಪ್ರಶ್ನೆ? ಹೌದು. ಸೊ ಇದಕ್ಕೆ ನೀವೇ ಆನ್ಸರನ್ನು ಹೇಳಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾನು ನಿಮಗೆ ಒಂದು ಚಟುವಟಿಕೆಯನ್ನು ಕೊಡ್ತೇನೆ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಅಂಶಗಳಿಗೆ ವಿದ್ಯಾರ್ಥಿಗಳೇ. ಸೊ ಈ ಚಿತ್ರದಲ್ಲಿ ನಿಮಗೆ 2 ಬಾಕ್ಸ್ಗಳು ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ. ಸೊ ಇದು ಒಂದು ಆಕೃತಿ. ಇದು ಈ ಆಕೃತಿಯನ್ನು ನಾವು ಗಮನಿಸಿದಾಗ ಯಾವ ಅಂಶಗಳು ಇಲ್ಲಿ ನಿಮಗೆ ಕಂಡು ಬರ್ತಾ ಇದೆ ಅನ್ನೋದನ್ನು. ಸೊ ಈ ಚಟುವಟಿಕೆ ಏನಂದರೆ, ಬಾವಿನ ಉದ್ದ ಒಂದೇ ಇರುವ 2 ವರ್ಗಗಳನ್ನು ಒಂದರ ಮೇಲೆ ಇನ್ನೊಂದನ್ನು ಇಡುವುದರ ಮೂಲಕ ಇದೇ ಚಟುವಟಿಕೆಯನ್ನು ಪುನರಾವರ್ತಿಸಿ, ಅಥವಾ ಸಮಬಾಹು ಇರುವ 2 ಸಮಬಾಹು ತ್ರಿಭುಜಗಳನ್ನು ಒಂದರ ಮೇಲೆ ಇನ್ನೊಂದನ್ನು ಇಡಿ. ವಿದ್ಯಾರ್ಥಿಗಳೇ, ಇಲ್ಲಿ 2 ಡಯಾಗ್ರಾಮ್ ಕೊಟ್ಟಿದ್ದೇವೆ. 2 ಕೂಡ ಏನು? ವರ್ಗಗಳು, ಹೌದು ತಾನೆ? ಸೊ ಈ 2 ವರ್ಗಗಳನ್ನು ತೆಗೆದುಕೊಂಡಾಗ ಒಂದರ ಮೇಲೆ ಇನ್ನೊಂದನ್ನು ಐಕ್ಯವಾಗುವಂತೆ ನಾವೇನು ಮಾಡಬೇಕು? ಈ ವರ್ಗಗಳನ್ನು ಜೋಡಿಸ್ತೇವೆ ವಿದ್ಯಾರ್ಥಿಗಳೇ. ಓಕೆ? ಅಥವಾ ಸಮಬಾಹು ಇರುವ 2 ಸಮಬಾಹು ತ್ರಿಭುಜ ಆಗಿರಬಹುದು. ಸಮಬಾಹು ಅಂದ್ರೇನು? ಎಲ್ಲ ಬಾಹುಗಳು ಪರಸ್ಪರ ಸಮನಾಗಿರುತ್ತೆ, ಹೌದು ತಾನೆ? ಸೊ ಇಂತಹ ಸಮಬಾಹು ತ್ರಿಭುಜಗಳನ್ನು ಒಂದರ ಮೇಲೆ ಒಂದನ್ನು ಇಟ್ಬಿಟ್ಟು ವರ್ಗಗಳು ಪರಸ್ಪರ ಸರ್ವಸಮ ಮತ್ತು ಅದೇ ರೀತಿ ಸಮಬಾಹು ತ್ರಿಭುಜಗಳೂ ಸಹ ಸರ್ವಸಮವಾಗಿರುವುದನ್ನು ನೀವು ಗಮನಿಸುವಿರಿ. ಸೊ ಅದಕ್ಕೆ ನೀವೇನು ಮಾಡಬೇಕು? ಒಂದು ರೊಟ್ಟನ್ನು ತಗೊಂಡು ವರ್ಗವನ್ನು ರಚನೆ ಮಾಡಿ, 2 ಒಂದೇ ರೀತಿ ಇರುವಂಥ ಬಾಹುಗಳು. ಹಾಗೆಯೇ ತ್ರಿಭುಜಗಳನ್ನು ಕೂಡ ಕಟ್ ಮಾಡಿ ವಿದ್ಯಾರ್ಥಿಗಳೇ. ಅದನ್ನು 1 by 1 ಒಂದರ ಮೇಲೆ ಒಂದು ಐಕ್ಯವಾಗುವಂತೆ ಆ ಆಕೃತಿಗಳನ್ನು ಇಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಹೀಗೆ ಗಮನಿಸಿದಾಗ ನಿಮಗೆಲ್ಲ ಆಕೃತಿಗಳು ಪರಸ್ಪರ ಐಕ್ಯವಾಯಿತು ಅಂದರೆ ಅವು ಸರ್ವಸಮತೆಯನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಆ ಕನ್ಕ್ಲೂಷನ್ಗೆ ನಾವು ಬರ್ತೀವಿ. ಸೊ ಈ ಚಟುವಟಿಕೆಯನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡಿ ನೋಡಿ, ಆಗ ನೀವು ಒಂದು ಕನ್ಕ್ಲೂಷನ್ಗೆ ಬರ್ತೀರಾ, ಇದು ಸರ್ವಸಮ್ಮತೆಯನ್ನು ಹೊಂದಿದೆಯಾ ಇಲ್ಲೋ ಅನ್ನೋದನ್ನು. ಸೊ ಈ ಚಟುವಟಿಕೆಯನ್ನು ಮಾಡಿಬಿಟ್ಟು ಇದರ ಫಲಿತಾಂಶವನ್ನು ವಿದ್ಯಾರ್ಥಿಗಳೇ ನೀವು ನನಗೆ ತಿಳಿಸ್ಬೇಕಾಗತ್ತೆ. ಸೊ ಹಾಗಾದರೆ
ಇಲ್ಲಿ ನಾವು ಏನು ಸರ್ವಸಮ್ಮತೆ ಅನ್ನುವಂತಹ ಒಂದು ಪದದ ವ್ಯಾಖ್ಯಾನವನ್ನು ತೆಗೆದುಕೊಂಡಾಗ ಇಲ್ಲಿ ನಾವು ಇನ್ನೂ ಸರಳವಾಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗಿಸುವಂತಹ ಐಸ್ ಕ್ಯೂಬ್ಗಳಾಗಿರಬಹುದು, ಇವುಗಳನ್ನು ತೆಗೆದುಕೊಂಡು ನಾವು ಸರ್ವಸಮ್ಮತಿಯನ್ನು ಹೇಳ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಿಮಗೆ ಚಿತ್ರದಲ್ಲಿ ಐಸ್ ಕ್ಯೂಬನ್ನು ನಾವು ತಯಾರು ಮಾಡಲಿಕ್ಕೆ ಬೇಕಾಗಿರುವಂತಹ ಪ್ಲೇಟನ್ನು ಇಲ್ಲಿ ನೀವು ನೋಡ್ತಿದ್ದೀರಾ, ಅಥವಾ ತಟ್ಟೆಯನ್ನು ನೋಡ್ತಿದ್ದೀರಾ, ಹೌದು ತಾನೆ? ಈಗ ಆಲ್ಮೋಸ್ಟ್ ಎಲ್ಲರ ಮನೇಲೂ ಫ್ರಿಡ್ಜ್ ಇದ್ದೇ ಇರುತ್ತೆ. ಆ ಫ್ರಿಡ್ಜಲ್ಲಿ ಐಸ್ ಕ್ಯೂಬನ್ನು ತಯಾರು ಮಾಡಲಿಕ್ಕೆ ಒಂದು ಪ್ಲೇಟನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಆ ಪ್ಲೇಟಲ್ಲಿ ಏನು ಮಾಡ್ತೀರಿ, ನೀರನ್ನು ಹಾಕಿಬಿಟ್ಟು ಅಲ್ವಾ, ಆ ಪ್ಲೇಸ್ ಎಲ್ಲಿದೆಯೋ ಅಲ್ಲಿ ಅದನ್ನು ಇಟ್ಟುಬಿಟ್ಟು ಫ್ರಿಡ್ಜನ್ನು ಆನ್ ಮಾಡಿ ಸ್ವಲ್ಪ ಸಮಯದ ನಂತರ ತೆಗೆದು ನೋಡಿದರೆ ಆಗ ಏನು ಅಲ್ಲಿ ಐಸ್ ಕ್ಯೂಬ್ಗಳು ಮಾರ್ಪಟ್ಟಿರ್ತವೆ ಅಲ್ವಾ. ಈ ಎಲ್ಲ ಐಸ್ ಕ್ಯೂಬ್ಗಳನ್ನು ನಾವು ತಗೊಂಡಾಗ ಪ್ರತಿಯೊಂದು ಕೂಡ ಏನಾಗಿರುತ್ತೆ, ಒಂದೇ ರೀತಿಯಲ್ಲಿ ನಮಗೆ ಕಂಡುಬರುತ್ತೆ ವಿದ್ಯಾರ್ಥಿಗಳೇ, ಹೌದು ತಾನೆ? ಹಾಗಾದರೆ ಇಲ್ಲಿ ಸರ್ವಸಮ್ಮತಿಯ ಪರಿಕಲ್ಪನೆಯನ್ನು ನಾವು ಇಲ್ಲಿ ನೋಡ್ತೀವಿ ಈ ಐಸ್ ಕ್ಯೂಬ್ಗಳ ತಟ್ಟೆಯಲ್ಲಿ ವಿದ್ಯಾರ್ಥಿಗಳೇ. ಅಂದರೆ ಏನಂದರೆ ಐಸ್ ಕ್ಯೂಬ್ಗಳನ್ನು ಇಡಲು ಬಳಸುವ ತಟ್ಟೆಗಳನ್ನು ನೀವೆಲ್ಲರೂ ನೋಡಿದ್ದೀರ, ಹೌದು ತಾನೆ? ಅದರಲ್ಲಿರುವ ಅಂಚುಗಳು ಸಹ ಸಮವಾಗಿರ್ತವೆ. ಪ್ರತಿಯೊಂದು ಅಂಚು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ತಟ್ಟೆಯಲ್ಲಿರುವ ಅಂಚುಗಳು ಸಹ ಸರ್ವಸಮವಾದ ತಗ್ಗುಗಳನ್ನು ಹೊಂದಿರ್ತವೆ. ಸೊ ಅದರ ಮೇಲ್ಭಾಗ ಅಷ್ಟೇ ಅಲ್ಲ, ಅಂಚುಗಳು ಕೂಡ ಅಷ್ಟೇ ಅಲ್ಲ, ಅದರ ಕೆಳಭಾಗದಲ್ಲೂ ಕೂಡ ಏನಾಗಿರುತ್ತೆ, ಅಥವಾ ತಗ್ಗುಗಳು ಕೂಡ ಸರ್ವಸಮ್ಮತೆಯನ್ನು ಹೊಂದಲ್ಪಟ್ಟಿರುತ್ತೆ. ಅಂದರೆ ಇಲ್ಲಿ ನಾವು ಕೆಲವು ಜಾಮಿತಿಯ ಆಕೃತಿಗಳನ್ನು ನೋಡ್ತೀವಿ. ಯಾವುದದು? ಆಯತಾಕಾರ ಅಥವಾ ವೃತ್ತಾಕಾರ ಅಥವಾ ತ್ರಿಭುಜಾಕಾರವಾಗಿರಬಹುದು ವಿದ್ಯಾರ್ಥಿಗಳೇ. ಆದುದರಿಂದ ತದ್ರೂಪಿ ಆಕೃತಿಗಳನ್ನು ತಯಾರಿಸಬೇಕಾದ್ರೆ ಸರ್ವಸಮ್ಮತೆಯ ಕಲ್ಪನೆಯನ್ನು ಇಲ್ಲಿ ನಾವು ಬಳಸಿದ್ದೇವೆ ಅಂಥೇಳಿ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ನಿಮಗೆ ಇಲ್ಲಿ ಸರ್ವಸಮ್ಮತೆಗೆ ಈ ನಿಮಗೆ ತಗೊಂಡಿರುವಂತಹ ಉದಾಹರಣೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾನು ಕೆಲವೊಂದು ಡಯಾಗ್ರಾಮ್ಗಳನ್ನು ನಿಮಗೆ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಇವುಗಳಲ್ಲಿ ಸರ್ವಸಮ ಆಕೃತಿಗಳು ಯಾವುವು? ಸರ್ವಸಮ ಆಕೃತಿಗಳಿಗೆ ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ಯೋಚಿಸುವಿರಾ? ಈಗ ಕೆಳಗಿನ ಚಿತ್ರಗಳಲ್ಲಿ ವರ್ಗಕ್ಕೆ ಸರ್ವಸಮವಲ್ಲದ ಆಕೃತಿಗಳು ಯಾವುವು ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. ಸೊ ಡಯಾಗ್ರಾಮ್ 1, ಡಯಾಗ್ರಾಮ್ 2 ಮತ್ತು ಡಯಾಗ್ರಾಮ್ 3 ಮತ್ತು ಡಯಾಗ್ರಾಮ್ 4 ಈ ಎಲ್ಲ ಆಕೃತಿಗಳನ್ನು ನೋಡ್ತಾ ಹೋಗಿ ಇವು ಸರ್ವಸಮ ಆಕೃತಿನ ಅನ್ನೋದನ್ನು ಪರೀಕ್ಷಿಸಿ ವಿದ್ಯಾರ್ಥಿಗಳೇ. ಈಗ ಸರ್ವಸಮ ಅನ್ನೋದಕ್ಕೆ ನಾನು ಉದಾಹರಣೆ ಕೊಟ್ಟೇ ಹೇಳಿದ್ದೀನಿ, ಹೌದು ತಾನೆ? ವರ್ಗವನ್ನು ತೊಗೊಂಡಿದ್ದೀವಿ, ತ್ರಿಭುಜವನ್ನು ತೊಗೊಂಡಿದ್ದೇವೆ. ಸೊ ಈ ಕೊಟ್ಟಿರುವುದು ಸರ್ವಸಮವಲ್ಲದ ಆಕೃತಿಗಳು ಯಾವ್ಯಾವು ಅನ್ನೋದನ್ನು ನೀವೇ ಪರೀಕ್ಷಿಸಿಬಿಟ್ಟು ವಿದ್ಯಾರ್ಥಿಗಳೇ ಈ ಡಯಾಗ್ರಾಮನ್ನು ತೆಗೆದುಕೊಂಡು ಯಾವುದು ಸರ್ವಸಮತೆ ಹೊಂದಿದೆ, ಯಾವ ಆಕೃತಿ ಸರ್ವಸಮತೆಯನ್ನು ಹೊಂದಿಲ್ಲ ಅನ್ನೋದನ್ನು ನೀವು ಉತ್ತರವನ್ನು ಬರಿತಾ ಹೋಗಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇದನ್ನು ಕೂಡ ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಿ. ನಂತರ ಇಲ್ಲಿ ಉತ್ತರಿಸಿ ಅಂತ ಹೇಳಿಬಿಟ್ಟು ನಿಮಗೆ ಕೆಲವೊಂದಿಷ್ಟು ತ್ರಿಭುಜಗಳನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಆ್ಯಕ್ಟಿವಿಟಿ ಆಗಿ. ಈ ಕೆಳಕಂಡ ತ್ರಿಭುಜಗಳಲ್ಲಿ ಯಾವ ತ್ರಿಭುಜವು ಚಿತ್ರ 1ರಲ್ಲಿರುವ ತ್ರಿಭುಜ ABCಗೆ ಸರ್ವಸಮವಾಗಿದೆ ಅನ್ನುವಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ. ಸೊ ಮೊದಲ ಚಿತ್ರವನ್ನು ತಗೊಂಡ್ರೆ ABC, AB 4.5 ಸೆಂಟಿಮೀಟ್ರ್ ಇದೆ, BC 5 ಸೆಂಟಿಮೀಟ್ರ್ ಇದೆ, AC 4 ಸೆಂಟಿಮೀಟ್ರ್ ಇದೆ ವಿದ್ಯಾರ್ಥಿಗಳೇ. ಹಾಗೆಯೇ ಎರಡನೇ ಡಯಾಗ್ರಾಮ್ ತಗೊಂಡ್ರೆ PQ 4.5 ಸೆಂಟಿಮೀಟರ್, PR 4 ಸೆಂಟಿಮೀಟರ್, QR 5 ಸೆಂಟಿಮೀಟ್ರ್ ಇದೆ. ಮೂರನೇ ಡಯಾಗ್ರಾಮ್ ತಗೊಂಡ್ರೆ ಮೂರು ಬಾಹುಗಳು ಬೇರೆ ಬೇರೆ ಇದೆ. ಒಂದು 4 ಸೆಂಟಿಮೀಟರ್, ಇನ್ನೊಂದು 5 ಸೆಂಟಿಮೀಟರ್, ಇನ್ನೊಂದು 4.5 ಸೆಂಟಿಮೀಟರ್ ಅಲ್ವಾ ವಿದ್ಯಾರ್ಥಿಗಳೇ. ಹಾಗೆಯೇ ನಾಲ್ಕನೇ ಡಯಾಗ್ರಾಮ್ಗೆ ಬಂದಾಗ MN 4 ಸೆಂಟಿಮೀಟರ್, RN 5 ಸೆಂಟಿಮೀಟರ್, MR 4.5 ಸೆಂಟಿಮೀಟರ್. ಹಾಗೆಯೇ ಲಾಸ್ಟ್ ಡಯಾಗ್ರಾಮ್ 5ಕ್ಕೆ ಬಂದಾಗ TS ಅನ್ನೋದು 5 ಸೆಂಟಿಮೀಟರ್, SU ಅನ್ನೋದು 5 ಸೆಂಟಿಮೀಟರ್, ಹಾಗೆ TU ಅನ್ನೋದು 5 ಸೆಂಟಿಮೀಟರ್. ಸೊ ಲಾಸ್ಟ್ ಡಯಾಗ್ರಾಮಲ್ಲಿ ಎಲ್ಲ ಬಾಹುಗಳು ಏನಾಗಿದೆ, ಪರಸ್ಪರ ಸಮನಾಗಿದೆ, 5 ಸೆಂಟಿಮೀಟರ್ ಅಂತ ಇದೆ. ಈಗ ಮೊದಲನೇ ಚಿತ್ರಕ್ಕೆ ಇನ್ನು ಉಳಿದಂತಹ ಚಿತ್ರಗಳೇನಿದಾವಲ್ಲ ಅದರಲ್ಲಿ ಯಾವುದು ಈ ABC ತ್ರಿಭುಜಕ್ಕೆ ಸಮವಾಗಿದೆ
ಅಥವಾ ಸರ್ವಸಮ್ಮತೆಯನ್ನು ಹೊಂದಿದೆ ಅನ್ನೋದನ್ನು ಹೇಳಬೇಕು ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ನೀವು ಯಾವುದು ಅಂತ ಹೇಳ್ತೀರಲ್ವ, ನೋಡೋಣ, ಕಂಡುಹಿಡೀರಿ ನೋಡೋಣ ಯಾವುದು ಇಲ್ಲಿ ಸರ್ವಸಮ್ಮತೆಯನ್ನು ಹೊಂದಿದೆ ಅಂತ ಹೇಳಿಬಿಟ್ಟು. ಗೊತ್ತಾಗ್ತಿದೆಯಲ್ಲ ವಿದ್ಯಾರ್ಥಿಗಳೇ, ಯಾವುದು? PQR ಅಲ್ವಾ. ನಾವು ಇದನ್ನು ರೊಟೇಟ್ ಮಾಡಿಬಿಟ್ಟು, ಈ ರೊಟೇಟ್ ಮಾಡಿದಾಗ ಆ PQR ತ್ರಿಭುಜವನ್ನು ABC ತ್ರಿಭುಜದ ಮೇಲೆ ತಂದಿಟ್ಟರೆ ಆಗ ಪರಸ್ಪರ ಏನಾಗುತ್ತೆ, ಒಂದಕ್ಕೊಂದು ಐಕ್ಯವಾಗುತ್ತೆ ವಿದ್ಯಾರ್ಥಿಗಳೇ. ಆಗ ಅವುಗಳನ್ನು ನಾವು ಸರ್ವಸಮ್ಮತೆಯನ್ನು ಹೊಂದಿರುವಂತಹ ತ್ರಿಭುಜಗಳು ಅಂಥೇಳಿ ಕರಿತೇವೆ. ಸೊ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ಇದಕ್ಕೆ ಉತ್ತರವನ್ನು ನೀಡಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ತ್ರಿಭುಜಗಳ ಸರ್ವಸಮ್ಮತೆಗೆ ನಿಬಂಧನೆಗಳನ್ನು ನೋಡೋಣ. ಒಂದು ಬಾವಿನ ಉದ್ದ 3 ಸೆಂಟಿಮೀಟರ್ ಇರುವಂತೆ 2 ತ್ರಿಭುಜಗಳನ್ನು ರಚಿಸಿ. ಈ ತ್ರಿಭುಜಗಳು ಸರ್ವಸಮವೇ ಅನ್ನುವಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ 2 ಡಯಾಗ್ರಾಮ್ ಕೊಟ್ಟಿದ್ದಾವೆ, ABCDEF ಅಂತೇಳಿ. ಈ ಎರಡರಲ್ಲಿ ಒಂದು ಬಾವಿನ ಉದ್ದ AC ಮತ್ತು EFಗಳು 3 ಸೆಂಟಿಮೀಟರ್ ಇದೆ ಅಲ್ವಾ. ಹೀಗೆ 3 ಸೆಂಟಿಮೀಟರ್ ಇದ್ದಾಗ AB ಮತ್ತು BCಗಳು ಒಂದು ಕ್ರಮವಾಗಿ 1.8 ಸೆಂಟಿಮೀಟರ್, ಇನ್ನೊಂದು 2.4 ಸೆಂಟಿಮೀಟರ್ ಇದೆ. ಹಾಗೆಯೇ DE ಮತ್ತು DFಗಳು ಸಮವಾಗಿರುವಂಥ ಉದ್ದವನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಈಗ ಈ 2 ತ್ರಿಭುಜಗಳು ಸರ್ವಸಮವೇ ಅನ್ನೋದನ್ನು ನೀವು ಉತ್ತರವನ್ನು ನೀಡಬೇಕಾಗತ್ತೆ ವಿದ್ಯಾರ್ಥಿಗಳೇ ಅಲ್ವಾ. ನೀವೇ ಹೇಳಿಬಿಡ್ತೀರಲ್ವ. ಸೊ ಇದು AC ಮತ್ತು EF ಒಂದೇ ಬಾಹುವನ್ನು ಹೊಂದಿದೆ, ಆದರೆ AB ಮತ್ತು BCಗಳು DE ಮತ್ತು DFಗಳಿಗೆ ಪರಸ್ಪರ ಸಮನಾಗಿಲ್ಲ, ಹೌದು ತಾನೆ. ಹಾಗಾದರೆ ಈ 2 ತ್ರಿಭುಜಗಳು ಏನಲ್ಲ, ಸರ್ವಸಮ್ಮತೆಯನ್ನು ಹೊಂದಿಲ್ಲ ಅಂತ ಹೇಳಿಬಿಟ್ಟು ಚಿತ್ರವನ್ನು ನೋಡಿದ ತಕ್ಷಣ ಹೇಳಿಬಿಡ್ಬೋದಲ್ಲ ವಿದ್ಯಾರ್ಥಿಗಳೇ ಅಲ್ವಾ. ಸೊ ಹಾಗಾದರೆ ಇದು ನಿಮಗೆ ಅರ್ಥ ಆಗಿದೆ ಸರ್ವಸಮ್ಮತೆಯ ಬಗ್ಗೆ. ಹಾಗಾದರೆ ಈ 2 ಚಿತ್ರಗಳು ಸರ್ವಸಮ್ಮತೆಯನ್ನು ಹೊಂದಿಲ್ಲ ಅನ್ನುವಂತಹ ಕನ್ಕ್ಲೂಷನ್ಗೆ ನಾವು ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ ಇನ್ನೊಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ನಾನು ನಿಮಗೆ. ಒಂದು ಬಾವಿನ ಉದ್ದ 4 ಸೆಂಟಿಮೀಟರ್ ಮತ್ತು ಒಂದು ಕೋನ 50 ಡಿಗ್ರಿ ಇರುವಂತೆ 2 ತ್ರಿಭುಜಗಳನ್ನು ರಚಿಸಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಡಯಾಗ್ರಾಮ್ ಕಾಣ್ತಾ ಇದೆ, ABC ಅಂಥೇಳಿ. BC ಮತ್ತು QR 4 ಸೆಂಟಿಮೀಟರ್ ಇದ್ದಾವೆ. ಹಾಗೆಯೇ B ಮತ್ತು Q ಕೋನದಲ್ಲಿ 50 ಡಿಗ್ರಿ ಕೋನವನ್ನು ನಾವು ರಚಿಸಲ್ಪಟ್ಟಿದ್ದೇವೆ. ಹೀಗೆ ರಚಿಸಿದಾಗ AB ಮತ್ತು PQ ಅನ್ನುವಂತಹ ರೇಖೆಯನ್ನು ಡ್ರಾ ಮಾಡಿ AC ಮತ್ತು PR ಅನ್ನು ಸೇರಿಸೋದ್ರ ಮೂಲಕ 2 ತ್ರಿಭುಜಗಳನ್ನು ರಚನೆ ಮಾಡಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ 2 ತ್ರಿಭುಜಗಳನ್ನು ರಚಿಸಿದ ಮೇಲೆ ಇವು ಸರ್ವಸಮವೇ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೊಡ್ತಿದ್ದೀನಿ. ಸೊ ಹೌದೋ ಅಲ್ಲೋ ಅಂತ ಹೇಳಿಬಿಟ್ಟು ನೀವು ನನಗೆ ಪರೀಕ್ಷಿಸಿಬಿಟ್ಟು ಇದರ ಉತ್ತರವನ್ನು ನೀವೇ ನನಗೆ ಹೇಳಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗೆಯೇ ಮತ್ತೆ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ತ್ರಿಭುಜ ABC ಮತ್ತು ತ್ರಿಭುಜ PQR ಸರ್ವಸಮ ತ್ರಿಭುಜಗಳಾಗಿವೆಯೇ? AB ಅನ್ನೋದು 2 ಸೆಂಟಿಮೀಟರ್ ಇದೆ, ಅದೇ ಇನ್ನೊಂದು ತ್ರಿಭುಜ PQ ಅಲ್ಲೂ ಕೂಡ 2 ಸೆಂಟಿಮೀಟರ್ ಇದೆ. BC 4 ಸೆಂಟಿಮೀಟರ್ ಇದೆ, ಇದರಲ್ಲೂ QR 4 ಸೆಂಟಿಮೀಟರ್ ಇದೆ. B ಕೋನ 50 ಡಿಗ್ರಿ ಇದೆ, Q ಕೋನನ್ನು ಕೂಡ 50 ಡಿಗ್ರಿ ಇದೆ ವಿದ್ಯಾರ್ಥಿಗಳೇ. ಹಾಗಾದರೆ ABC ಮತ್ತು PQR ಇವೆರಡು ಸರ್ವಸಮ ತ್ರಿಭುಜಗಳಾಗಿವೆಯಾ ಅನ್ನೋದನ್ನು ನೀವು ಪರೀಕ್ಷಿಸಿಬಿಟ್ಟು ನನಗೆ ಉತ್ತರವನ್ನು ನೀಡಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾವು ಮುಖ್ಯವಾಗಿ ಬಾಹು, ಕೋನ, ಬಾಹು ಅಂದರೆ ಬಾ ಕೋ ಬಾ ಸರ್ವಸಮ್ಮತೆಯ ನಿಯಮವನ್ನು ಇಲ್ಲಿ ತೆಗೆದುಕೊಂಡಿದೆ ವಿದ್ಯಾರ್ಥಿಗಳೇ. ಸೊ 8ನೇ ತರಗತಿಯಲ್ಲಿ ನೀವು ಇವುಗಳ ಡೆಫಿನಿಷನ್ನ ಕಲಿತಾ ಹೋಗಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಿರುವಂತಹ ಉದಾಹರಣೆ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಚಿತ್ರ 5.8ರಲ್ಲಿ OA = OB ಮತ್ತು OD = OC. ಮೊದಲನೇ ಪ್ರಶ್ನೆ ತಗೊಂಡ್ರೆ ತ್ರಿಭುಜ AOD
ತ್ರಿಭುಜ ಬಿ ಒ ಸಿಗೆ ಸರ್ವಸಮ್ಮತೆಯನ್ನು ಹೊಂದಿದೆಯಾ? ಮತ್ತು ಎರಡನೇ ಪ್ರಶ್ನೆ, ಎ ಡಿ ಸಮಾಂತರ ಬಿ ಸಿ ಎಂದು ತೋರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡ್ತಾ ಹೋದಂಗೆ, ಈಗ ಇಲ್ಲಿ ನಿಮಗೆ ಚಿತ್ರವನ್ನು ಒಂದು ಸಲ ನೋಡ್ಬಿಡೋಣ, ಯಾವ ಯಾವ ಅಂಶಗಳನ್ನು ಇದು ಹೊಂದಿದೆ ಅಂತ ಹೇಳಿಬಿಟ್ಟು. ವಿದ್ಯಾರ್ಥಿಗಳೇ, ನಮ್ಮ ಕೊಟ್ಟಿರುವಂಥ ಪ್ರಶ್ನೆಯ ಪ್ರಕಾರ ಒ ಎ ಒ ಬಿಗಳು ಸಮನಾಗಿದ್ದಾವೆ, ಒ ಡಿ ಮತ್ತು ಒ ಸಿಗಳು ಕೂಡ ಪರಸ್ಪರ ಸಮನಾಗಿದ್ದಾವೆ. ಹೀಗೆ ಎ ಡಿ ಮತ್ತು ಬಿ ಸಿಗಳನ್ನು ಸೇರಿಸಿದಾಗ ಎರಡು ತ್ರಿಭುಜಗಳು ಉಂಟಾಗಿದೆ ವಿದ್ಯಾರ್ಥಿಗಳೇ, ಎ ಒ ಡಿ ಮತ್ತು ಬಿ ಒ ಸಿ ಅನ್ನುವಂಥದ್ದು. ಎ ಡಿ ಅನ್ನೋದು ಬಿ ಸಿಗೆ ಸಮಾಂತರವಾಗಿದೆ. ಇವೆರಡು ತ್ರಿಭುಜಗಳು ಓ ಬಿಂದುವಿನಲ್ಲಿ ಸಂಧಿಸುತ್ತವೆ. ಸೊ ಅದರಲ್ಲಿ ಏನು ಒಂದು ಸಿಂಗಲ್ ಲೈನ್ ಹಾಕಿದ್ದೇವೆ, ಒ ಎ ಮತ್ತು ಒ ಬಿಗಳು ಸಮ ಅಂತ ಅರ್ಥ. ಡಬಲ್ ಲೈನ್ ಹಾಕಿರೋದು ಒ ಡಿ ಮತ್ತು ಒ ಸಿಗಳು ಪರಸ್ಪರ ಸಮವಾಗಿದ್ದಾವೆ ಅಂತ ಅರ್ಥ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಕೊಟ್ಟಿರೋ ಪ್ರಶ್ನೆಯನ್ನು ನಾವು ಉತ್ತರಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಪರಿಹಾರಕ್ಕೆ ಬಂದಾಗ ತ್ರಿಭುಜ ಎ ಒ ಡಿ ಮತ್ತು ತ್ರಿಭುಜ ಬಿ ಒ ಸಿಗಳಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಬಾಹುಗಳು ಯಾವುದ್ಯಾವುದು ಸಮನಾಗಿದೆ ಅಂತ ತಗೊಂಡ್ರೆ ಒ ಎ ಇಸ್ ಈಕ್ವಲ್ ಟು ಒ ಬಿ ಅಲ್ವಾ? ಹಾಗೆಯೇ ಒ ಡಿ ಇಸ್ ಈಕ್ವಲ್ ಟು ಒ ಸಿ. ವಿದ್ಯಾರ್ಥಿಗಳೇ, ಇದು ಪ್ರಶ್ನೆಯಲ್ಲೇ ಆಲ್ರೆಡಿ ಕೊಟ್ಟಿರೋದ್ರಿಂದ ಇದನ್ನು ದತ್ತ ಅಂಥೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ ಎ ಒ ಡಿ ಮತ್ತು ಬಿ ಒ ಸಿಗಳು ಪರಸ್ಪರ ಸಮನಾಗಿರುವಂತಹ ಜೋಡಿಗಳು ವಿದ್ಯಾರ್ಥಿಗಳೇ. ಏಕೆಂದರೆ ಎರಡು ಏನು ತ್ರಿಭುಜಗಳಿಗೆ ತಗೊಂಡಾಗ ಕೋನಗಳು ಉಂಟಾಗಿದೆ, ಆ ಕೋನಗಳು ಓ ಬಿಂದುವಿನಲ್ಲೇ ಬಂದು ಸಂಧಿಸಲ್ಪಟ್ಟಿದ್ದಾವೆ. ಹಾಗಾದರೆ ಅದನ್ನೇನಂತ ಕರಿತೀವಿ? ಶೃಂಗಾಭಿಮುಖ ಕೋನಗಳು ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಯಾವುದು? ಎ ಒ ಡಿ ಮತ್ತು ಬಿ ಒ ಸಿಗಳು ಶೃಂಗಾಭಿಮುಖ ಕೋನ ಆಗಿರೋದ್ರಿಂದ ಈ ಜೋಡಿಗಳು ಪರಸ್ಪರ ಏನಾಗಿರಲೇಬೇಕು? ಸಮನಾಗಿರಲೇಬೇಕು ತಾನೇ ವಿದ್ಯಾರ್ಥಿಗಳೇ. ಆದ್ದರಿಂದ ಕೋನ ಎ ಒ ಡಿ ಇಸ್ ಈಕ್ವಲ್ ಟು ಕೋನ ಬಿ ಒ ಸಿ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈ ಎರಡು ಕೋನಗಳು ಪರಸ್ಪರ ಸಮನಾಯಿತು ಮತ್ತು ಎರಡು ಬಾಹುಗಳು ಕೂಡ ಸಮನಾಗಿದೆ ಅಂತ ತೋರಿಸಿದ್ದಾವೆ. ಅಂದರೆ ಅಲ್ಲಿಗೆ ಒಟ್ಟಾರೆ ಬಾ ಕೋ ಬಾ ಸಿದ್ಧಾಂತ ಅಲ್ಲ ವಿದ್ಯಾರ್ಥಿಗಳೇ. ಎರಡು ಬಾಹುಗಳು ಒಂದು ಕೋನ, ಆ ಎರಡು ತ್ರಿಭುಜಗಳಿಗೆ ನಾವು ಪ್ರೂವ್ ಮಾಡಿದ್ದೇವೆ. ಅದರ ಪ್ರಕಾರ ಅಂದರೆ ಬಾ ಕೋ ಬಾ ಸರ್ವಸಮ್ಮತೆಯ ನಿಯಮದ ಪ್ರಕಾರ ಆ ಎರಡು ತ್ರಿಭುಜಗಳು ಏನಾಗಿದೆ? ಸರ್ವಸಮ್ಮತೆಯನ್ನು ಹೊಂದಿದೆ. ಆದ್ದರಿಂದ ತ್ರಿಭುಜ ಎ ಒ ಡಿ ತ್ರಿಭುಜ ಬಿ ಒ ಸಿಗೆ ಸರ್ವಸಮ್ಮತೆಯನ್ನು ಹೊಂದಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ ನೆಕ್ಸ್ಟು ಇನ್ನೊಂದು ಉದಾಹರಣೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಉದಾಹರಣೆ 2 ನಾವು ತೆಗೆದುಕೊಂಡಾಗ ಎ ಬಿ ಒಂದು ರೇಖಾಖಂಡ ಮತ್ತು ರೇಖೆ ಎಲ್ ಅದರ ಲಂಬಾರ್ಧಕ ಆಗಿರಲಿ. ವಿದ್ಯಾರ್ಥಿಗಳೇ, ಪಕ್ಕದಲ್ಲಿ ಚಿತ್ರ ಇದೆ ನೋಡಿ. ಎ ಬಿ ಅನ್ನೋದು ಒಂದು ರೇಖಾಖಂಡ, ಎಲ್ ಅನ್ನೋದು ಒಂದು ರೇಖೆ, ಅದೇನಾಗಿದೆ? ಎ ಬಿ ರೇಖಾಖಂಡಕ್ಕೆ ಲಂಬಾರ್ಧಕವಾಗಿದೆ. ಪಿ ಬಿಂದು ಎಲ್ ರೇಖೆಯ ಮೇಲೆ ಇದ್ದಾಗ ಪಿ ಬಿಂದುವು ಎ ಮತ್ತು ಬಿಗಳಿಂದ ಸಮದೂರದಲ್ಲಿವೆ ಅಲ್ವಾ ಎಂದು ತೋರಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇದಕ್ಕೆ ನಾವು ಉತ್ತರವನ್ನು ನೋಡೋದಾದರೆ, ಎಲ್ ರೇಖೆಯು ಎ ಬಿಗೆ ಲಂಬವಾಗಿದೆ. ಇದು ಎ ಬಿಯ ಮಧ್ಯಬಿಂದು ಸಿ ಮೂಲಕ ಹಾದು ಹೋಗ್ತಿದೆ. ಹಾಗಾಗಿ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಎಂದು ನೀವು ತೋರಿಸಬೇಕು. ತ್ರಿಭುಜ ಪಿ ಸಿ ಎ ಮತ್ತು ಪಿ ಸಿ ಬಿಗಳನ್ನು ಪರಿಗಣಿಸಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಸೊ ಎರಡು ತ್ರಿಭುಜಗಳು ಉಂಟಾಗಿದೆ ಅಲ್ವಾ? ಯಾವುದು? ಎ ಬಿ ಎಲ್ ರೇಖೆಗೆ ತಗೊಂಡಾಗ ಎ ಬಿಗೆ ಲಂಬವಾದಾಗ ಮಾತ್ರ ಇದು ನೋಡುವಂಥದ್ದು. ಪಿ ಸಿ ಎ ಮತ್ತು ಪಿ ಸಿ ಬಿ ಎರಡು ತ್ರಿಭುಜಗಳು. ಈ ಎರಡು ತ್ರಿಭುಜಕ್ಕೆ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ ವಿದ್ಯಾರ್ಥಿಗಳೇ. ಆಗ ಸಿ ಅನ್ನೋದೇನು? ಎ ಬಿಯ ಮಧ್ಯಬಿಂದುವಾಗಿದೆ. ಹೀಗೆ ಮಧ್ಯಬಿಂದು ಉಂಟಾಗಿರೋದ್ರಿಂದ ಕೋನ ಪಿ ಸಿ ಎ ಮತ್ತು ಕೋನ ಪಿ ಸಿ ಬಿ ಪರಸ್ಪರ ಸಮನಾಗಿದೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ.
ಏಕೆಂದರೆ ಸಿ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ಇದು ಉಂಟು ಮಾಡಿದೆ. ಹಾಗಾದರೆ ಇದಕ್ಕೆ ಮುಖ್ಯ ಕಾರಣ ಏನು? ದತ್ತ. ಹಾಗೆಯೇ ಪಿ ಸಿ ಇಸ್ ಈಕ್ವಲ್ ಟು ಪಿ ಸಿ ವಿದ್ಯಾರ್ಥಿಗಳೇ, ಏಕೆಂದರೆ ಎರಡು ತ್ರಿಭುಜಕ್ಕೂ ಒಂದೇ ಒಂದು ಸಾಮಾನ್ಯ ಉಭಯ ಬಾಹು. ಯಾವುದದು? ಪಿ ಸಿ. ಯಾವ ತ್ರಿಭುಜಕ್ಕೆ? ವೆರಿ ಗುಡ್, ಪಿ ಸಿ ಎ, ಇನ್ನೊಂದು ಪಿ ಸಿ ಬಿ ವಿದ್ಯಾರ್ಥಿಗಳೇ. ಅರ್ಥ ಆಗ್ತಾ ಇದೆ ಅಲ್ವಾ? ಹಾಗಾದರೆ ಪಿ ಸಿ ಇಸ್ ಈಕ್ವಲ್ ಟು ಪಿ ಸಿ ಆದಾಗ ಇದು ಸಾಮಾನ್ಯ ಬಾಹು ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ ತ್ರಿಭುಜ ಪಿ ಸಿ ಎ ಮತ್ತು ತ್ರಿಭುಜ ಪಿ ಸಿ ಬಿಗಳು ಪರಸ್ಪರ ಸರ್ವಸಮತೆಯನ್ನು ಹೊಂದಿರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಬಾಕೋಬಾ ನಿಯಮ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಎರಡು ಬಾಹುಗಳು ಮತ್ತು ಒಂದು ಕೋನವನ್ನು ಪ್ರೂವ್ ಮಾಡಿದ್ದೇವೆ ಚಿತ್ರದಲ್ಲಿ, ಹೌದಾ? ಹಾಗಾಗಿ ಬಾಕೋಬಾ ನಿಯಮದ ಪ್ರಕಾರ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಆಗಿರಲೇಬೇಕು. ಆ ಎರಡು ತ್ರಿಭುಜಗಳು ಸರ್ವಸಮ್ಮತೆಯನ್ನು ಹೊಂದಿದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಆ ತ್ರಿಭುಜದಲ್ಲಿ ಬರುವಂತಹ ಅನುರೂಪ ಬಾಹುಗಳು ಯಾವುದ್ಯಾವುದು? ಪಿ ಎ ಮತ್ತು ಪಿ ಬಿಗಳು. ಹಾಗಾದರೆ ಅವು ಪಿ ಇಂದ ಏನಾಗಿದೆ? ಸುಮಾರು ದೂರದಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಿಮಗೆ ಒಂದು ಆ್ಯಕ್ಟಿವಿಟೀಸ್ನ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸ್ವಲ್ಪ ಯೋಚಿಸ್ಬಿಟ್ಟು ನೀವೇನು ಮಾಡಬೇಕು? ಉತ್ತರವನ್ನು ಇದಕ್ಕೆ ಕೊಡಬೇಕಾಗತ್ತೆ. ಬಾಹುಗಳ ಉದ್ದ 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಹಾಗೂ ಕೋನಗಳಲ್ಲಿ ಒಂದು 50 ಡಿಗ್ರಿ ಇರುವಂತೆ ನಾವು ಎರಡು ತ್ರಿಭುಜಗಳನ್ನು ರಚಿಸೋಣ. ರಚಿಸುವಾಗ 50 ಡಿಗ್ರಿ ಕೋನವು ಸಮಬಾಹುಗಳ ನಡುವೆ ಬರದಂತೆ ರಚಿಸೋಣ. ಎರಡು ತ್ರಿಭುಜಗಳು ಸರ್ವಸಮವೇ ಅನ್ನುವಂತಹ ಪ್ರಶ್ನೆ ಇದೆ ವಿದ್ಯಾರ್ಥಿಗಳ ಇಲ್ಲಿ. ಸೊ ಇಲ್ಲಿ ಚಿತ್ರವನ್ನು ಗಮನಿಸಿ, ಈ ಚಿತ್ರವನ್ನು ಹೆಸರಿಸಿಲ್ಲ. ಸೊ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಅಂತ ಹೇಳಿ ತೆಗೆದುಕೊಳ್ಳಿ. ಸೊ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಈ ಎರಡು ತ್ರಿಭುಜಗಳು ಸರ್ವಸಮ್ಮತೆಯನ್ನು ಹೊಂದಿದೆಯಾ? ಏಕೆಂದರೆ ಈಗ ಇದುವರೆಗೂ ನಾವು ಹಲವಾರು ಉದಾಹರಣೆಗಳನ್ನು ನೋಡಿದ್ವಿ ಅಲ್ವಾ, ಸರ್ವಸಮ್ಮತೆಗೆ ಸಂಬಂಧಪಟ್ಟಂತೆ. ಹಾಗಾದರೆ ಈ ಪ್ರಶ್ನೆಯನ್ನು ನೀವೇ ಉತ್ತರವನ್ನು ನೀಡಬಹುದು ಅಂತ ಹೇಳಿ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಸೊ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಉತ್ತರವನ್ನು ಕೊಡಿ. ಇದನ್ನು ಕೂಡ ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಬೇಕು ವಿದ್ಯಾರ್ಥಿಗಳೇ. ನಂತರ ಇಲ್ಲಿ ಚಿತ್ರವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಒಂದು ಬಾವು 4 ಸೆಂಟಿಮೀಟರ್ ಇದೆ. ಒಂದು ಕೋನ 60 ಡಿಗ್ರಿ ಇದೆ, ಇನ್ನೊಂದು ಕೋನ 45 ಡಿಗ್ರಿ ಅಂತ ಇದೆ. ಈ ತ್ರಿಭುಜಗಳನ್ನು ಕತ್ತರಿಸಿ ಒಂದರ ಮೇಲೆ ಇನ್ನೊಂದನ್ನು ಇಡಿ. ನೀವು ಏನು ಗಮನಿಸುವಿರಿ? ಎರಡು ತ್ರಿಭುಜಗಳು ಪರಸ್ಪರ ಐಕ್ಯವಾಗುವುದನ್ನು ಗಮನಿಸುವಿರಿ. ಅಂದರೆ ಎರಡು ತ್ರಿಭುಜಗಳು ಏನಾಗಿದೆ? ಪರಸ್ಪರ ಏನಾಗಿರಲೇಬೇಕು ವಿದ್ಯಾರ್ಥಿಗಳೇ? ಸರ್ವಸಮ್ಮತೆಯನ್ನು ಹೊಂದಿರಲೇಬೇಕು ತಾನೆ. ಈ ಏನು ಎರಡು ತ್ರಿಭುಜಗಳನ್ನು ರಚನೆ ಮಾಡಿದ್ದೀವಲ್ಲ, ಒಂದ್ರ ಮೇಲೆ ಒಂದನ್ನು ಇಟ್ಬಿಡಿ. 4 ಸೆಂಟಿಮೀಟ್ರಿಗೆ 4 ಸೆಂಟಿಮೀಟರ್ಸ್ ರೇಖೆ ಬರೋ ಹಾಗೆ, 60 ಡಿಗ್ರಿಗೆ 60 ಡಿಗ್ರಿ, 45 ಡಿಗ್ರಿ 45 ಡಿಗ್ರಿ ಬರುವ ಹಾಗೆ ಒಂದರಲ್ಲಿ ಇನ್ನೊಂದು ತ್ರಿಭುಜ ಐಕ್ಯವಾಗುವಂತೆ ಇಟ್ಟಾಗ ಪರಸ್ಪರ ಆ ಎರಡು ತ್ರಿಭುಜಗಳು ಏನಾಗುತ್ತೆ? ಐಕ್ಯವಾಗುತ್ತೆ ಮತ್ತು ಸರ್ವಸಮ್ಮತೆಯನ್ನು ತೋರಿಸುತ್ತೆ ವಿದ್ಯಾರ್ಥಿಗಳೇ. ಈ ಫಲಿತಾಂಶದ ಪ್ರಕಾರ ಇದು ತ್ರಿಭುಜಗಳ ಸರ್ವಸಮ್ಮತೆಗೆ ಕೋನ ಬಾಹು ಕೋನ ನಿಬಂಧನೆಯನ್ನು ಇದು ಹೊಂದಲ್ಪಟ್ಟಿದೆ ವಿದ್ಯಾರ್ಥಿಗಳೇ. ಏಕೆಂದರೆ ಎರಡು ಕೋನಗಳು ಒಂದು ಬಾಹು, ಹೌದಾನೆ? ಹಾಗಾಗಿ ಕೋನ ಬಾಹು ಕೋನ ಅಥವಾ ಕೋ ಬಾ ಖೋ ನಿಬಂಧನೆಯನ್ನು ಇದು ಹೊಂದಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಇದು ಪ್ರಶ್ನೆ ನಾವು ಏನು ತಗೊಂಡಾಗ ಈ ಚಿತ್ರವನ್ನು ನಾವು ವಿವರಿಸೋದ್ರ ಮೂಲಕ ಕೋನ ಬಾಹು ಕೋನ ವ್ಯಾಖ್ಯಾನವನ್ನು ಈಸಿಯಾಗಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಸೊ ಇದು ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಕೋನ ಬಾಹು ಕೋನ ಸರ್ವಸಮ್ಮತೆಗೆ ಸಂಬಂಧಪಟ್ಟಂತಹ ವ್ಯಾಖ್ಯಾನವನ್ನು ನಾವಿಲ್ಲಿ ನೋಡೋದಾದರೆ, ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು, ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹುಗಳಿಗೆ ಅನುರೂಪವಾಗಿ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತದೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ಈಗ ಏನು ಎರಡು ಡಯಾಗ್ರಾಮ್ ತೊಗೊಂಡ್ವಲ್ಲ,
ಅದರ ಮೂಲಕ ನಾವು ಬಂದರೆ ಡೆಫಿನಿಷನ್ನ ಈಸಿಯಾಗಿ ಬರಿತೀವಿ. ಒಂದು ತ್ರಿಭುಜದ ಎರಡು ಕೋನಗಳು, ಅವುಗಳ ಸಾಮಾನ್ಯ ಬಾಹು ಅಲ್ವಾ, 60 ಡಿಗ್ರಿ 45 ಡಿಗ್ರಿ ತೊಗೊಂಡ್ವಿ, ಇನ್ನೊಂದು 4 ಸೆಂಟಿಮೀಟರ್ ತೊಗೊಂಡ್ವಲ್ಲ. ಇದೇ ರೀತಿಯ ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹುಗಳಿಗೆ ಅನುರೂಪವಾಗಿ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮ್ಮತಿಯನ್ನು ಹೊಂದಿರುತ್ತೆ. ಇದನ್ನು ಕೋನ ಬಾಹು ಕೋನ ಸರ್ವಸಮ್ಮತಿಯ ನಿಯಮ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳ. ನೋಡಿ, ಚಿತ್ರ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಡೆಫಿನೇಷನ್ಸ್ ನಾವೇ ಸ್ವಂತಾಗಿ ಬರಿಬೋದಲ್ಲ ವಿದ್ಯಾರ್ಥಿಗಳೇ, ಹೌದಲ್ವಾ? ಸೊ ಹಾಗಾದರೆ ಅರ್ಥ ಆಗಿದೆ ಅಲ್ಲ. ಇದನ್ನು ನಿಮಗೆ 1 ಮಾರ್ಕ್ಸಿಗೆ ಕೇಳ್ಬೋದು ವಿದ್ಯಾರ್ಥಿಗಳೇ, ಕೋನ ಬಾಹು ಕೋನ ಎಂದರೇನು, ಅಥವಾ 2 ಮಾರ್ಕ್ಸಿಗೆ ಕೇಳಿದಾಗ ಡೆಫಿನಿಷನ್ನ ಬರೆದು ಡಯಾಗ್ರಾಮನ್ನು ಕೂಡ ನೀವು ಬರಿಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾವು ಇದನ್ನು ನಾವು ಪ್ರೂವ್ ಮಾಡಿದ್ವಲ್ಲ, ಕೋನ ಮತ್ತು ಬಾಹು ಅಂಥೇಳಿ. ಇದನ್ನು ನಾವು ಸಾಧನೆಯ ಮೂಲಕ ತೆಗೆದುಕೊಂಡಾಗ ಹೇಗೆ ಸಾಧಿಸಬಹುದು ಅನ್ನೋದನ್ನು ನೋಡೋಣ ಸ್ವಲ್ಪ. ತ್ರಿಭುಜ ABC ಮತ್ತು ತ್ರಿಭುಜ DEF ಎರಡು ತ್ರಿಭುಜಗಳನ್ನು ನಿಮಗೆ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಅವುಗಳಲ್ಲಿ ಕೋನ B ಅನ್ನೋದು ಕೋನ ಈಗೇನಾಗಿದೆ ಅನುರೂಪ ಕೋನವಾಗಿದೆ. ಹಾಗೆಯೇ ಕೋನ C ಅನ್ನೋದು ಕೋನ Fಗೆ ಕೂಡ ಅನುರೂಪ ಕೋನವಾಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಆ ಎರಡು ತ್ರಿಭುಜದಲ್ಲಿ ಬರುವಂತಹ ಇನ್ನೊಂದು ಬಾಹು ಇದೆಯಲ್ಲ, ಯಾವುದದು BC ಅನ್ನೋದು EFಗೆ ಏನಾಗಿದೆ ಪರಸ್ಪರ ಸಮನಾಗಿದೆ ವಿದ್ಯಾರ್ಥಿಗಳೇ. ಆಗ ಕೋನ ಬಾಹು ಕೋನ ನಿರ್ಧಾರಕದ ಗುಣದ ಪ್ರಕಾರ ಆ ಎರಡು ತ್ರಿಭುಜಗಳು ಅಂದರೆ ತ್ರಿಭುಜ ABC ಮತ್ತು ತ್ರಿಭುಜ DEF ಪರಸ್ಪರ ಏನಾಗಿರಲೇಬೇಕು ವಿದ್ಯಾರ್ಥಿಗಳೇ? ಓಕೆ, ವೆರಿ ಗುಡ್. ಏನಾಗಿರುತ್ತೆ? ಪರಸ್ಪರ ಸರ್ವಸಮ್ಮತೆಯನ್ನು ಹೊಂದಿರುತ್ತೆ ಅಲ್ವಾ? ಸೊ ಈ ಸರ್ವಸಮ್ಮತೆಯನ್ನು ಸಾಧಿಸಬೇಕಾದ್ರೆ 3 ಪ್ರಕರಣಗಳು ನಮಗಿಲ್ಲಿ ಬರ್ತವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಪ್ರಕರಣ 1 ತೆಗೆದುಕೊಂಡಾಗ AB = DE ಆಗಿರಲಿ. ಚಿತ್ರವನ್ನು ಗಮನಿಸಿ, AB ಅನ್ನೋದು DE ಬಾಹುಗೆ ಸಮನಾಗಿದೆ ಅಂತ ಅರ್ಥ. ಹೀಗೆ ನಾವು ಗಮನಿಸ್ತಾ ಹೋದಾಗ ಈ ಮುಂದಿನ ಅಂಶಗಳನ್ನಿಲ್ಲಿ ಇನ್ನೂ ಗಮನಿಸ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಯಾವುದು ಅಂದರೆ AB = DE, ಕೋನ B = ಕೋನ E, ಇನ್ನೊಂದು BC = EF ಬಾಹು. ಆದ್ದರಿಂದ ಅದೆರಡು ದತ್ತ ತ್ರಿಭುಜ ABC ತ್ರಿಭುಜ DEFಗೆ ಏನಾಗಿದೆ ಪರಸ್ಪರ ಸರ್ವಸಮ್ಮತೆಯನ್ನು ಹೊಂದಿದೆ. ವಿದ್ಯಾರ್ಥಿಗಳೇ, ಚಿತ್ರವನ್ನು ಗಮನಿಸಿ ಅಲ್ಲಿ ಕೊಟ್ಟಿರೋ ಸಿಂಬಲ್ ಪ್ರಕಾರನೇ ನಾವೇನು ಮಾಡಬಹುದು, ಯಾವ ಕೋನ ಸಮನಾಗಿದೆ, ಯಾವ ಬಾಹುಗಳು ಸಮನಾಗಿದೆ ಅಂತ ಹೇಳಿ ಬರಿತಾ ಹೋಗಬಹುದು, ಹೌದು ತಾನೆ? ಸೊ ಇದು ಪ್ರಕರಣ 1 ಆಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಪ್ರಕರಣ 2ಕ್ಕೆ ಬಂದಾಗ ಸಾಧ್ಯವಾದಲ್ಲಿ AB > DE ಆಗಿರಲಿ. ಅಂದರೆ ABಯ ಬೆಲೆ DEಗಿಂತ ಜಾಸ್ತಿ ಇರಲಿ ಅಂಥೇಳಿ. ಆದುದರಿಂದ PB = DE ಆಗುವಂತೆ ABಯ ಮೇಲೆ P ಬಿಂದುವನ್ನು ತೆಗೆದುಕೊಳ್ಳಿ. PB ಅನ್ನೋದು DEಗೆ ಸಮ ಅಂತ ತೋರಿಸ್ಬೇಕು. ಇದು ಪ್ರಕರಣ. ಸೊ ABಯ ಮೇಲೆ ಏನು ಮಾಡಿದ್ದೀವಿ, ಅದಕ್ಕೆ P ಬಿಂದುವನ್ನು ತೆಗೆದುಕೊಂಡಿದ್ದೇವೆ. ಆಗ ತ್ರಿಭುಜ PBC ತ್ರಿಭುಜ DEFಗಳಲ್ಲಿ ನಾವು ಹಲವಾರು ಅಂಶಗಳನ್ನು ಗಮನಿಸ್ತೇವೆ. ಸೊ ಆ ಅಂಶಗಳು ಯಾವುದ್ಯಾವುದು ಅನ್ನೋದನ್ನು ನೀವು ಕಂಡುಹಿಡಿಯಬೇಕು ವಿದ್ಯಾರ್ಥಿಗಳೇ. ಸೊ ಇದು ಪ್ರಕರಣ 2 ಆಗಿರುತ್ತೆ. ಯಾವ ಯಾವ ಅಂಶಗಳು ಬರ್ತಾವಲ್ಲಿ? ತ್ರಿಭುಜ PBC ಮತ್ತು ತ್ರಿಭುಜ DEFಗಳಲ್ಲಿ ನಾವು ಎರಡು ಬಾಹುಗಳ ಜೊತೆ ಹಾಗೆಯೇ ಕೋನವನ್ನು ಅಲ್ಲಿ ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಯಾವುದು? PB = DE. ಇದು ಹೇಗೆ ಉಂಟಾಯಿತು? ನಾವು ರಚನೆಯನ್ನು ಮಾಡಿಕೊಂಡಿರೋದ್ರಿಂದ ABಯ ಮೇಲೆ P ಬಿಂದುವನ್ನು ತೆಗೆದುಕೊಂಡಾಗ ಇದು ಸಾಧ್ಯವಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ PB = DE ಅಂತ ಹೇಳ್ತೀವಿ. ಕೋನ B = ಕೋನ Eಗೆ ಸಮನಾಗಿದೆ. ಹಾಗೆಯೇ BC = EFಗೆ ಏನಾಗಿದೆ ಪರಸ್ಪರ ಸಮನಾಗಿದೆ ವಿದ್ಯಾರ್ಥಿಗಳೇ. ಈ ಎರಡು ಅಂಶಗಳನ್ನು ನಿಮಗೆ ಪ್ರಶ್ನೆಯಲ್ಲೇ ಕೊಟ್ಟಿರೋದ್ರಿಂದ ದತ್ತವಾಗಿ ನಾವು ತಗೊಂಡಿದ್ದೆ ವಿದ್ಯಾರ್ಥಿಗಳೇ. ಹಾಗಾದರೆ ಎರಡು ಬಾಹುಗಳ ಜೊತೆ ಮತ್ತು ಒಂದು ಕೋನ ಇರೋದ್ರಿಂದ ತ್ರಿಭುಜ PBC ಅನ್ನೋದು ತ್ರಿಭುಜ DEFಗೆ ಏನಾಗಿದೆ ಸರ್ವಸಮ್ಮತೆಯನ್ನು ಹೊಂದಿದೆ ಅನ್ನುವಂತಹ ತೀರ್ಮಾನಕ್ಕೆ ನಾವು
ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಬಾಕೋಬಾ ಸರ್ವಸಮ್ಮತಿಯ ಸಿದ್ಧಾಂತದ ಪ್ರಕಾರ ತ್ರಿಭುಜಗಳು ಸರ್ವಸಮವಾದುದರಿಂದ ಅವುಗಳ ಅನುರೂಪ ಭಾಗಗಳು ಕೂಡ ಏನಾಗಿರುತ್ತೆ ವಿದ್ಯಾರ್ಥಿಗಳೇ, ಸಮನಾಗಿರುತ್ತೆ. ಇದರ ಪ್ರಕಾರ ಕೋನ ಪಿ ಸಿ ಬಿ ಕೋನ ಡಿ ಎಫ್ ಇಗೆ ಸಮನಾಗಿದೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಆದರೆ ಕೋನ ಎ ಸಿ ಬಿ ಇದು ಕೋನ ಡಿ ಎಫ್ ಇಗೆ ಪರಸ್ಪರ ಸಮನಾಗಿದೆ. ಮುಖ್ಯ ಕಾರಣ ವಿದ್ಯಾರ್ಥಿಗಳೇ ದತ್ತ. ಆದುದರಿಂದ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಕೋನ ಪಿ ಸಿ ಬಿ ಅಂಥೇಳಿ ಕರಿತೀವಿ. ಇದು ಸಾಧ್ಯನಾ ಅನ್ನೋದನ್ನು ಪರೀಕ್ಷಿಸಿ ವಿದ್ಯಾರ್ಥಿಗಳೇ. ಪಿ ಯು ಎನಲ್ಲಿ ಐಕ್ಯವಾದರೆ ಮಾತ್ರ ಇದು ಸಾಧ್ಯ. ಪಿ ಬಿಂದುವಿಗೆ ಎ ಬಿಂದು ಬಂದು ಸೇರಿಕೊಂಡ್ರೆ ಮಾತ್ರ ಸಾಧ್ಯ. ಅದು ಅಸಾಧ್ಯ ಅಲ್ವಾ? ಅಥವಾ ಬಿ ಎ ಈಸ್ ಈಕ್ವಲ್ ಟು ಇ ಡಿ ಆಗಬೇಕು. ಏನು, ಬಿ ಎ ಬಾವು ಇ ಡಿ ಬಾವುಗೆ ಪರಸ್ಪರ ಸಮನಾಗಬೇಕು. ಆದುದರಿಂದ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಎಫ್ಗೆ ಏನಾಗಿದೆ, ಪರಸ್ಪರ ಸರ್ವಸಮ್ಮತೆಯನ್ನು ಹೊಂದಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದಕ್ಕೆ ಮುಖ್ಯ ಕಾರಣ ಬಾಕೋಬಾ ಸಿದ್ಧಾಂತ ಅಂಥೇಳಿ ಹೇಳ್ತೇವೆ. ಹಾಗಾದರೆ ಈ ಸರ್ವಸಮ್ಮತಿಯ ನಿಯಮಗಳಲ್ಲಿ ಇನ್ನೊಂದು ಸಿದ್ಧಾಂತ ಇದೆ, ಕೋಖೋಬಾ. ಏನು ಹೇಳುತ್ತೆ ಈ ಸಿದ್ಧಾಂತ ಅಥವಾ ಈ ನಿಯಮ ಏನು ಹೇಳುತ್ತೆ? ಎರಡು ತ್ರಿಭುಜಗಳಲ್ಲಿ ಯಾವುದಾದರೂ ಎರಡು ಜೊತೆ ಕೋನಗಳು, ನೋಡಿ ಎರಡು ಜೊತೆ ಕೋನಗಳು ಮತ್ತು ಒಂದು ಜೊತೆ ಅನುರೂಪ ಬಾಹುಗಳು ಸಮವಾಗಿದ್ದರೆ ಆ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಎರಡು ತ್ರಿಭುಜವನ್ನು ತಗೋಬೇಕು. ಆ ಎರಡು ತ್ರಿಭುಜದಲ್ಲಿ ಯಾವುದಾದ್ರೂ ಎರಡು ಜೊತೆ ಕೋನಗಳು ಮತ್ತು ಒಂದು ಜೊತೆ ಅನುರೂಪ ಬಾಹುಗಳು ಸಮವಾಗಿದ್ದರೆ ಆ ತ್ರಿಭುಜಗಳು ಏನು ಅನ್ಸ್ಕೊಳ್ಳುತ್ತೆ ವಿದ್ಯಾರ್ಥಿಗಳೇ, ಸರ್ವಸಮ್ಮತಿಯನ್ನು ಹೊಂದಿದೆ ಅಂತ ಅನ್ಸ್ಕೊಳ್ಳುತ್ತೆ. ಇದನ್ನು ಕೋನ ಕೋನ ಬಾಹು ಅಥವಾ ಶಾರ್ಟಾಗಿ ಕೋಖೋಬಾ ಸರ್ವಸಮ್ಮತೆಯ ನಿಯಮ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಇದು ಅರ್ಥ ಆಗಿದೆ ಅಂಥೇಳಿ ತಿಳ್ಕೊಳ್ತೀನಿ. ಹಾಗಾದರೆ ಸರ್ವಸಮ್ಮತೆಯ ಬಗ್ಗೆ ನಿಮಗೆ ಕರೆಕ್ಟಾಗಿ ಡೆಫಿನಿಷನ್ನ ಕಲಿತಾಗ ಉದಾಹರಣೆ ಸಹಿತ ಸೊ ಇಲ್ಲಿ ಒಂದು ಯೋಚಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ನಿಮಗೆ 4 ರೀತಿಯ ಟ್ರಯಾಂಗಲ್ಸ್ ಕಂಡುಬರ್ತಾ ಇದೆ, ತ್ರಿಭುಜಗಳು. ತ್ರಿಭುಜದ 3 ಕೋನಗಳು ಸಮವಾಗಿದ್ದರೆ ಅವು ಸರ್ವಸಮ ತ್ರಿಭುಜಗಳೇ ಅನ್ನೋದು ನಿಮಗೆ ಪ್ರಶ್ನೆ ವಿದ್ಯಾರ್ಥಿಗಳೇ. ತ್ರಿಭುಜಗಳ ಸರ್ವಸಮ್ಮತೆಗೆ 3 ಕೋನಗಳು ಸಮವಾದರೆ ಸಾಕಾಗೋದಿಲ್ಲ. ಹಾಗಾಗಿ ತ್ರಿಭುಜಗಳ ಸರ್ವಸಮ್ಮತೆಗೆ 3 ಸಮಭಾಗಗಳಲ್ಲಿ ಒಂದು ಬಾಹು ಆಗಿರಲೇಬೇಕು ಅಲ್ವಾ? ಒಂದು ಬಾಹು ಏನಾಗಿರಲೇಬೇಕು, ಅದು ಒಂದಿರಲೇಬೇಕು ಡಯಾಗ್ರಾಮಲ್ಲಿ ಅಲ್ವಾ? 3 ಕೂಡ ಕೋಣೆಗಳೇ ಆಗಿದ್ದರೆ ಅದು ಸರ್ವಸಮ ತ್ರಿಭುಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಿರೋದು ಅವನು, ತ್ರಿಭುಜಗಳ ಸರ್ವಸಮ್ಮತೆಗೆ 3 ಕೋನಗಳು ಸಮವಾದರೆ ಸಾಕಾಗೋದಿಲ್ಲ, ಹೌದಾನೆ? ಅದ್ರ ಜೊತೆಗೆ ಏನಿರಲೇಬೇಕು, ಒಂದು ಬಾಹು ಇರಲೇಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇದು ಕೂಡ ಅರ್ಥ ಆಗಿದೆ ಅಂಥೇಳಿ ತಿಳ್ಕೊಳ್ತಾನೆ. ಹಾಗಾದರೆ ಮುಂದೆ ಈ ಕೋಖೋಬಾಗೆ ಸಂಬಂಧಪಟ್ಟಂತಹ ಉದಾಹರಣೆ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ. ಉದಾಹರಣೆ 3 ತೆಗೆದುಕೊಂಡ್ರೆ ಎ ಬಿ ರೇಖಾಖಂಡವು ಸಿ ಡಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ. ಎ ಡಿಯ ಮಧ್ಯಬಿಂದು ಓ ಆಗಿದೆ. ಇದರಲ್ಲಿ ಫಸ್ಟ್ ಕ್ವಶನ್ ಏನಂದರೆ, ತ್ರಿಭುಜ ಎ ಒ ಬಿ ತ್ರಿಭುಜ ಡಿ ಒ ಸಿಗೆ ಸರ್ವಸಮ್ಮತೆಯನ್ನು ಹೊಂದಿದೆಯಾ? ಸೊ ಎರಡನೇ ಪ್ರಶ್ನೆ, ಬಿ ಸಿಯ ಮಧ್ಯಬಿಂದುವು ಸಹ ಓ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇದರ ಮೂಲಕ ನಾವು ಪರಿಹಾರವನ್ನು ಕಂಡುಹಿಡಿಯೋದಾದರೆ, ತ್ರಿಭುಜ ಎ ಒ ಬಿ ತ್ರಿಭುಜ ಡಿ ಒ ಸಿ ಎರಡು ತ್ರಿಭುಜಗಳನ್ನು ಗಮನಿಸೋಣ. ಇದರಲ್ಲಿ ಓ ಎ ಅನ್ನೋದು ಓ ಡಿಗೆ ಏನಾಗಿರುತ್ತೆ, ಪರಸ್ಪರ ಸಮವಾಗಿರುತ್ತೆ ವಿದ್ಯಾರ್ಥಿಗಳೇ. ಇದಲ್ದಲೇ ಇಲ್ಲಿ ನಾವು ಕೆಲವು ಕೋನಗಳನ್ನು ನೋಡ್ತೇವೆ. ಯಾವುದ್ಯಾವುದದು ಕೋನಗಳನ್ನು ನಾವು ತಗೊಂಡಾಗ, ಕೋನ ಎ ಬಿ ಒ ಕೋನ ಡಿ ಸಿ ಒ ಕೋನಕ್ಕೆ ಪರಸ್ಪರ ಸಮನಾಗಿದೆ ವಿದ್ಯಾರ್ಥಿಗಳೇ. ಇದಕ್ಕೆ ಮುಖ್ಯ ಕಾರಣ ಏನಂದರೆ,
ಎ ಬಿ ಸಿ ಡಿಗೆ ಪರಸ್ಪರ ಸಮಾಂತರವಾಗಿದೆ ಮತ್ತು ಬಿ ಸಿ ಛೇದಕವಾಗಿರೋದ್ರಿಂದ ನಾವು ಎರಡೂ ಕೋನಗಳು ಪರಸ್ಪರ ಸಮನಾಗಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈ ಕೋನಗಳನ್ನು ನಾವು ಗಮನಿಸಿದಾಗ ಅಲ್ಲಿ ಆ ಕೋನ ಝೆಡ್ ಆಕಾರದಲ್ಲಿ ಕಂಡುಬರುತ್ತೆ ವಿದ್ಯಾರ್ಥಿಗಳೇ ನಿಮಗೆ. ಹಾಗಾದರೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ನಾವು ಒಂದು ಕ್ಲೂವನ್ನು ಕೊಟ್ಟಿದ್ವಿ. ಝೆಡ್ ಆಕಾರದಲ್ಲಿರುವಂತಹ ಕೋನಗಳೇನಾದ್ರು ಕಂಡಿತು ಅಂದರೆ ಸೊ ಅವುಗಳನ್ನೇನಂತ ಕರಿತೀವಿ, ಪರ್ಯಾಯ ಕೋನಗಳು ಅಂತ ಹೇಳಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಹಿಂಟನ್ನು ಕೊಟ್ಟಿದ್ವಿ, ಹೌದು ತಾನೆ? ಹಾಗಾದರೆ ಇವು ಎಂತಹ ಕೋನಗಳು? ಪರ್ಯಾಯ ಕೋನಗಳು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಪರ್ಯಾಯ ಕೋನಗಳನ್ನು ನೋಡಿದ ಮೇಲೆ ಮತ್ತೆ ನಮಗೆ ಇನ್ನೊಂದು ಜೊತೆ ಕೋನ ಕಂಡು ಬರ್ತಾ ಇದೆ ಈ ಎರಡು ತ್ರಿಭುಜದಲ್ಲಿ. ಕೋನ ಎ ಒ ಬಿ ಕೋನ ಡಿ ಒ ಸಿಗೆ ಪರಸ್ಪರ ಏನಾಗಿದೆ ವಿದ್ಯಾರ್ಥಿಗಳೇ? ಸಮನಾಗಿದ್ದಾವೆ. ಸೊ ಈ ಎರಡು ಕೋನಗಳು ಓ ಎನ್ನುವಂತಹ ಒಂದೇ ಶೃಂಗದಲ್ಲಿ ಉಂಟಾಗಿದೆ. ಹಾಗಾದರೆ ಇದನ್ನೇನಂತ ಕರಿತೀವಿ? ಶೃಂಗಾಭಿಮುಖ ಕೋನಗಳು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಯಾವುದು? ಎ ಒ ಬಿ ಮತ್ತು ಡಿ ಒ ಸಿ ಎರಡು ಕೋನಗಳು ವಿದ್ಯಾರ್ಥಿಗಳು. ಹಾಗಾದರೆ ಈ ಎರಡೂ ತ್ರಿಭುಜಗಳಲ್ಲಿ ಪರ್ಯಾಯ ಕೋನಗಳ ಜೊತೆ ಮತ್ತು ಶೃಂಗಾಭಿಮುಖ ಕೋನಗಳ ಜೊತೆ ಸಮನಾಯಿತು ಅಂದರೆ ಅದರಲ್ಲಿ ಬರುವಂತಹ ಬಾಹುಗಳು ಓ ಎ ಮತ್ತು ಓ ಡಿಗಳು ಪರಸ್ಪರ ಸಮನಾಗಿರಲೇಬೇಕಲ್ಲ ವಿದ್ಯಾರ್ಥಿಗಳೇ, ಹೌದು ತಾನೆ? ಜೊತೆಗೆ ನಮಗೆ ಪ್ರಶ್ನೆಯಲ್ಲೂ ಕೂಡ ಕೊಡಲ್ಪಟ್ಟಿದ್ದಾರೆ, ಏನು? ಓ ಎ ಅನ್ನೋದು ಓ ಡಿಗೆ ಸಮನಾಗಿದೆ ಅಂಥೇಳಿ ಅಂತ. ಹಾಗಾಗಿ ದತ್ತ ಅಂಥೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಈ ಎಲ್ಲ ನಾವು ಅಂಶಗಳನ್ನು ತೆಗೆದುಕೊಂಡಾಗ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ, ಏನಂದರೆ ಎರಡು ಕೋನಗಳು ಒಂದು ಬಾಹು ಇದೆ. ಹಾಗಾಗಿ ಕೋನ ಕೋನ ಬಾಹು ಈ ನಿಯಮದ ಪ್ರಕಾರ ಎರಡು ತ್ರಿಭುಜಗಳು, ತ್ರಿಭುಜ ಎ ಒ ಬಿ ತ್ರಿಭುಜ ಡಿ ಒ ಸಿಗೆ ಪರಸ್ಪರ ಸರ್ವಸಮತೆಯನ್ನು ಹೊಂದಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳು. ಇದು ಫಸ್ಟ್ ಪಾಯಿಂಟ್ ನಾವು ಪ್ರೂವ್ ಮಾಡಿರೋದು ಅಲ್ವಾ, ಎರಡು ತ್ರಿಭುಜಗಳು ಸರ್ವಸಮ್ಮತೆಯನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಅಂತ. ಹಾಗೆಯೇ ನೆಕ್ಸ್ಟು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಬಿ ಸಿಯ ಮಧ್ಯ ಬಿಂದುವು ಸಹ ಓ ಎಂದು ಸಾಧಿಸಿ ಅಂತ ಹೇಳಿಬಿಟ್ಟು. ನೋಡೋಣ, ಈಗ ಓ ಎ = ಓ ಡಿ ಆದಾಗ ಓ ಅನ್ನೋದು ಎ ಡಿಯ ಮಧ್ಯಬಿಂದುವಾಗಿದೆ ತಾನೆ. ಅದೇ ರೀತಿಯಾಗಿ ಬಿ ಸಿಯ ಮಧ್ಯಬಿಂದು ಓ ಅಂತ ನಾವು ಸಾಧಿಸಬೇಕು. ಹೇಗೆ ಸಾಧಿಸೋದು? ಒ ಬಿ = ಓ ಸಿ. ಹೇಗೆ ಅಂದರೆ ಸಮಬಾಹು ತ್ರಿಭುಜ, ಇದರ ಪ್ರಕಾರ ಇಲ್ಲಿ ನಾವು ಆ ಎರಡು ತ್ರಿಭುಜಗಳು ಏನಾಗಿದೆ? ಸಮಬಾಹುವಾಗಿದ್ದಾವೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ ಒ ಬಿ ಮತ್ತು ಒ ಸಿಗಳು ಏನಾಗಿರುತ್ತೆ? ಸಮನಾಗಿರ್ತವೆ. ಅವೆರಡು ಸಮನಾಯಿತು ಅಂದರೆ ಆಗ ಬಿ ಸಿಯ ಮಧ್ಯಬಿಂದು ಏನಾಗಿರುತ್ತೆ? ಓ ಆಗಿರುತ್ತೆ ತಾನೆ. ಹಾಗಾಗಿ ಇಲ್ಲಿ ನಾವು ಬಿ ಸಿಯ ಮಧ್ಯಬಿಂದು ಸಹ ಓ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಸೊ ಈ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಅಲ್ವಾ? ಈಸಿ ಇದೆ. ಇಲ್ಲಿ ನಮಗೆ ಮುಖ್ಯವಾಗಿ ಏನಂದರೆ ಆ ಎರಡು ತ್ರಿಭುಜಗಳನ್ನು ಪ್ರೂವ್ ಮಾಡಲಿಕ್ಕೆ ಯಾವ ಯಾವ ಅಂಶಗಳು ಬೇಕು ಅನ್ನೋದನ್ನು ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ. ಅಂದರೆ ಶೃಂಗಾಭಿಮುಖ ಕೋನಗಳು, ಪರ್ಯಾಯ ಕೋನಗಳು, ಬಾಹುಗಳು ಸಮ, ಈ ಥರ ಅನ್ನೋದು, ಹೌದು ತಾನೆ? ಇದರಲ್ಲೇನು ಡೌಟ್ ಇಲ್ಲಲ್ಲ ವಿದ್ಯಾರ್ಥಿಗಳೇ? ಈಗ ನಾನು ಹೇಳಿರೋ ಇದರಲ್ಲಿ ಸೊ ಅರ್ಥ ಆಗಿದೆ ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಉತ್ತರಿಸಿ ಅಂತ ಹೇಳಿಬಿಟ್ಟು ಎರಡು ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಚತುರ್ಭುಜ ಎ ಬಿ ಸಿ ಡಿ ಅಲ್ಲಿ ಎ ಸಿ = ಎ ಡಿ ಅಂತ ಹೇಳಿದ್ದಾರೆ ಮತ್ತು ಎ ಬಿಯು ಕೋನ ಎಯನ್ನು ಅರ್ಧಿಸುತ್ತದೆ. ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಡಿಗೆ ಪರಸ್ಪರ ಸರ್ವಸಮ್ಮತೆಯನ್ನು ಹೊಂದಿದೆ ಎಂದು ತೋರಿಸಿ ಅಂತ ಹೇಳ್ತಾರೆ. ಬಿ ಸಿ ಮತ್ತು
ಬೀಡಿಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳಬಲ್ಲಿರಿ ಅಥವಾ ನೀವೇನು ಉತ್ತರವನ್ನು ಕೊಡ್ತೀರಾ ಅನ್ನುವಂತಹ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ. ಸೊ ಚಿತ್ರವನ್ನು ಗಮನಿಸಿದಾಗ ABCD ಒಂದು ಚತುರ್ಭುಜ, AC ಮತ್ತು ADಗಳು ಸಮನಾಗಿದ್ದೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಸಿಂಗಲ್ ಮಾರ್ಕ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಆ ಎರಡು ಬಾಹುಗಳು ಸಮ ಅಂಥೇಳಿ ಅರ್ಥ. ABಯು ಎಯನ್ನು ಏನು ಮಾಡಿದೆ, ಹರಿದಿಸಲ್ಪಟ್ಟಿದೆ. ಅಂದರೆ ಎಯಲ್ಲಿ ಎರಡು ಕೋನಗಳು ಉಂಟಾಗಿದೆ. ಹೀಗೆ ಅರ್ಧಿಸಲ್ಪಟ್ಟಾಗ ABC ಮತ್ತು ABD ಎರಡು ತ್ರಿಭುಜಗಳು ಉಂಟಾಗಿದೆ ವಿದ್ಯಾರ್ಥಿಗಳೇ. ಈಗ ನೀವೇನು ಮಾಡಿ ಅಂದರೆ, ಈಗ ನಾವೇನು ನಿಯಮಗಳನ್ನು ನೋಡಿದ್ವಿ, ಹಾಗೆ ಉದಾಹರಣೆ ಲೆಕ್ಕಗಳನ್ನು ನೋಡಿದ್ವಿ, ಆ ಎಲ್ಲ ಉದಾಹರಣೆ ಲೆಕ್ಕಗಳನ್ನು ತೆಗೆದುಕೊಂಡು ABC ಮತ್ತು ABD ಈ ಎರಡು ತ್ರಿಭುಜಗಳು ಪರಸ್ಪರ ಸಮನಾಗಿದ್ದಾವೆ ಅಂತ ಪ್ರೂವ್ ಮಾಡಿ ವಿದ್ಯಾರ್ಥಿಗಳು. ಅಲ್ಲಿ ನಿಮಗೆ ಎರಡು ಬಾಹುಗಳು ಬರಬಹುದು, ಅಥವಾ ಕೋನಗಳು ಬರಬಹುದು, ಅಥವಾ ಎರಡು ಬಾಹುಗಳು ಬಂದು ಒಂದು ಕೋನ ಬರಬಹುದು, ಎರಡು ಕೋನಗಳು ಬಂದು ಒಂದು ಬಾಹು ಬರಬಹುದು. ನೋಡಿ ವಿದ್ಯಾರ್ಥಿಗಳು, ಯಾವ್ದ್ಯಾವುದು ಸಮನಾಗಿದೆ ಅನ್ನೋದನ್ನು ನೀವು ಅಂಶಗಳನ್ನು ತಗೊಂಡು ಅವುಗಳು ಎರಡು ತ್ರಿಭುಜಗಳು ಸರ್ವಸಮತೆ ಅಂತ ಪ್ರೂವ್ ಮಾಡಿ. ಪ್ರೂವ್ ಮಾಡಿದ ಮೇಲೆ BC ಮತ್ತು BDಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳುವಿರಿ? ಈಗ AC = AD ಅಂತ ಕರೆದ್ವಲ್ಲ, ಸಮನಾಗಿದ್ದಾವೆ ಪರಸ್ಪರ ಬಾಹುಗಳು ಅಂಥೇಳಿ. ಅದೇ ಥರ BC ಮತ್ತು BD ಬಾಹುಗಳು ಏನಾದರೂ ಸಮತೆಯನ್ನು ಹೊಂದಿದೆಯಾ ಅಥವಾ ಪರಸ್ಪರ ಸಮನಾಗಿದೆಯಾ ಅನ್ನೋದನ್ನು ಈ ಪ್ರಶ್ನೆಗೆ ನೀವು ಪರಿಹಾರವನ್ನು ಕಂಡುಹಿಡಿದ ಮೇಲೆ ನೀವು ಆ ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಮೊದಲ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ, ಅಲ್ವಾ? ಸೊ ಈಸಿ ಇದೆ, ನೀವು ಯಾವುದೇ ಅನುಮಾನ ಇಲ್ದಲೇ ಈ ಪ್ರಶ್ನೆಗೆ ಉತ್ತರವನ್ನು ಬರಿಬೋದು ವಿದ್ಯಾರ್ಥಿಗಳೇ. ಸೊ ನಿಮಗೆ ಅದರಲ್ಲಿ ಏನಾದರೂ ಡೌಟ್ಸ್ ಆಯಿತು ಅಂದರೆ ನನ್ನ ಹತ್ರ ನೀವು ಕ್ಲಾರಿಫೈ ಮಾಡ್ಕೋಬೋದು. ಹಾಗೆಯೇ ಎರಡನೇ ಪ್ರಶ್ನೆಗೆ ಬರೋಣ ವಿದ್ಯಾರ್ಥಿಗಳೇ. ABCD ಒಂದು ಚತುರ್ಭುಜ, AD = BC ಮತ್ತು ತ್ರಿಭುಜ DAB ಈ ಕೋನವನ್ನು ತಗೊಂಡಾಗ ಕೋನ CBA ಆಗಿದೆ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಇದರಲ್ಲಿ ಮತ್ತೆ ನಿಮಗೆ 3 ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದನೇದು ತ್ರಿಭುಜ ABD ಇದು ತ್ರಿಭುಜ BACಗೆ ಸರ್ವಸಮತೆಯನ್ನು ಹೊಂದಿದೆಯಾ? ಹಾಗೆಯೇ ಎರಡನೇ ಪ್ರಶ್ನೆ BD = AC ಆಗಿದೆಯಾ ಅನ್ನುವಂಥದ್ದು. ಮೂರನೇ ಪ್ರಶ್ನೆಗೆ ಬಂದಾಗ ಕೋನ ABD = ಕೋನ BAC ಆಗಿದೆಯಾ ಅನ್ನುವಂತಹ ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ನಾವು ಟೋಟಲಾಗಿ ಹೇಳೋದಾದರೆ AD = BC ಆಗಿದೆ. ಈ ತ್ರಿಭುಜದ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿದೆ ಅಂತ ಅರ್ಥ. ಅದಲ್ಲದಲ್ಲೇ ಇನ್ನೊಂದು ಕೋನವನ್ನು ಕೊಟ್ಟಿದ್ದಾರೆ, ಕೋನ DAB ಕೋನ CBA. ಸೊ ಇವುಗಳು ಪರಸ್ಪರ ಸಮ. ನೋಡಿ, A ಕೋನ ಆದಮೇಲೆ B ಕೋನ ಇದೆ, ಹೌದು ತಾನೆ? ಈ ಎರಡು ಅನುಕ್ರಮ ಕೋನಗಳು ಪರಸ್ಪರ ಸಮ ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ನೀವು ಮೊದಲಾಗಿ ಏನು ಮಾಡಿ ಅಂದರೆ, ತ್ರಿಭುಜ ABD ಮತ್ತು ತ್ರಿಭುಜ BAC ಎರಡು ತ್ರಿಭುಜಗಳನ್ನು ತಗೊಂಡ್ಬಿಟ್ಟು ಅಲ್ಲಿ ಕೋನಗಳು ಇದ್ದಾವೆ ಮತ್ತು ಬಾಹುಗಳು ಪರಸ್ಪರ ಸಮ ಅಂತ ತೋರಿಸ್ತಾ ಇದೆ ವಿದ್ಯಾರ್ಥಿಗಳೇ, ಅಲ್ವಾ? ಸೊ ಹೀಗೆ ಅವೆರಡವುಗಳನ್ನು ನೀವು ಅಲ್ಲಿ ಎರಡು ಬಾಹುಗಳು ಬರುತ್ತೋ ಅಥವಾ ಕೋನ ಬರುತ್ತೋ, ಎರಡು ಕೋನ ಬರುತ್ತೋ ಅಥವಾ ಬಾಹುಗಳು ಬರುತ್ತೋ ಅದನ್ನು ಗಮನಿಸಿ. ಅವುಗಳನ್ನು ಹೆಸರಿಸ್ಬಿಟ್ಟು ಆ ಎರಡು ತ್ರಿಭುಜಗಳು ಸರ್ವಸಮತೆ ಅಂತ ಪ್ರೂವ್ ಮಾಡಿ. ಓಕೆ, ಸೊ ಸರ್ವಸಮತೆ ಅಂತ ಪ್ರೂವ್ ಮಾಡಿದ ಮೇಲೆ ಅದರಲ್ಲಿ ಬರುವಂತಹ ಬಾಹು ಯಾವುದು? BD ಮತ್ತು ACಗಳು
ಪರಸ್ಪರ ಸಮನಾಗಿರಲೇಬೇಕು ಅಲ್ವಾ. ಆ ಎರಡು ತ್ರಿಭುಜಗಳನ್ನು ನಾವು ಪ್ರೂವ್ ಮಾಡಿದ ಮೇಲೆ ಅದು ಒಂದು ರೀತಿಯಲ್ಲಿ ನೀವು ಆನ್ಸರನ್ನು ಕಂಡುಹಿಡಿತೀರ ವಿದ್ಯಾರ್ಥಿಗಳೇ. ಹಾಗೆಯೇ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಅವೇ ಎರಡು ತ್ರಿಭುಜಗಳು ಯಾವುದು ABD ಮತ್ತು BSCಗಳು ಕೋನಗಳು ಸಮನಾಗಿದೆಯಾ ಅಂತ ಹೇಳಿ ಸಾಧಿಸಬೇಕು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೀವು ಒಟ್ಟಾದರೆ ನೀವು ಶೃಂಗಾಭಿಮುಖ ಕೋನಗಳೇನು ಬರೋದಿಲ್ಲ ಇಲ್ಲಿ ನಿಮಗೆ. ಸೊ ಬಂದರೆ ನಿಮಗೆ ಪರ್ಯಾಯ ಕೋನಗಳು, ಬಾಹುಗಳು, ಹೌದು ತಾನೆ. ಆಮೇಲೆ ಕೊಟ್ಟಿರುವಂಥ ಕೋನ DAB ಮತ್ತು CBA ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಒಂದು ಜೊತೆ ಕೋನ ಕೊಟ್ಟಿದ್ದಾರೆ, ಇನ್ನೊಂದು ಜೊತೆ ಕೋನವನ್ನು ಕಂಡುಹಿಡಿಯಿರಿ. ಅಲ್ಲಿಗೆ ಕೋನ ಬಾಹು ನಿರ್ಧಾರಕ ಗುಣದ ಪ್ರಕಾರ ನೀವು ಪ್ರೂವ್ ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಈ ಎರಡು ಪ್ರಶ್ನೆಗಳನ್ನು ಹೇಗೆ ಆನ್ಸರನ್ನು ಬರೀಬೇಕು ಅನ್ನೋದನ್ನು ನಾನು ಸ್ವವಿಸ್ತಾರವಾಗಿ ನಿಮಗೆ ಹೇಳಲ್ಪಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಅಲ್ಲಿಗೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಉದಾಹರಣೆ ಲೆಕ್ಕ ಮಾಡಿದ್ವಲ್ಲ, ಅದನ್ನು ತೆಗೆದುಕೊಂಡು ಈ ಎರಡು ಪ್ರಶ್ನೆಗಳನ್ನು ನೀವೇ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಸಾಲ್ವ್ ಮಾಡಬೇಕು ವಿದ್ಯಾರ್ಥಿಗಳೇ. ಈಗ ಮಾಡೋದ್ರಿಂದ ನಿಮಗೆ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಉತ್ತರ ಬರೆಯುವಂತಹ ಕೆಪಾಸಿಟಿ ಬೆಳೀತಾ ಹೋಗುತ್ತೆ. ಅದಲ್ಲದಲ್ಲೇ ಈ ರೀತಿಯ ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟರೂ ಕೂಡ ನೀವೇ ಓನಾಗಿ ಸ್ವಂತವಾಗಿ ಏನು ಮಾಡ್ತೀರಾ, ಉತ್ತರಗಳನ್ನು ಬರಿತಾ ಹೋಗ್ತೀರಾ ವಿದ್ಯಾರ್ಥಿಗಳೇ. ಹಾಗಾಗಿ ನಿಮಗೆ ಅಭ್ಯಾಸ ಆಗಲಿ ಅಂಥೇಳಿ ಈ ಎರಡು ಪ್ರಶ್ನೆಗಳನ್ನು ನಿಮಗೆ ನೀಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದಲ್ಲದಲ್ಲೇ ಇನ್ನೂ 2-3 ಪ್ರಶ್ನೆಗಳು ಇದ್ದಾವೆ. ಸೊ ಆ ಪ್ರಶ್ನೆಗಳನ್ನು ಮುಂದಿನ ಅಂದರೆ ಪಾರ್ಟ್ 2 ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಪಾರ್ಟ್ 1 ನಾವು ಇದುವರೆಗೂ ಏನು ಕಲ್ತ್ವಲ್ಲ, ಇಲ್ಲಿ ನಾನು ನಿಮಗೆ ಕೆಲವೊಂದು ಅಸೈನ್ಮೆಂಟ್ಗಳು, ಚಟುವಟಿಕೆಗಳು, ಆಮೇಲೆ ಸಣ್ಣ ಪುಟ್ಟ ತ್ರಿಭುಜಗಳ ಸರ್ವಸಮ್ಮತಿಯನ್ನು ಹೊಂದಿದೆಯೋ ಇಲ್ಲೋ ಅನ್ನುವಂತಹ ಆ್ಯಕ್ಟಿವಿಟೀಸ್ಗಳನ್ನು ನಿಮಗೆ ಕೊಡ್ತಾ ಹೋದೆ ವಿದ್ಯಾರ್ಥಿಗಳೇ. ಆಮೇಲೆ ಕೋನ ನಿರ್ಧಾರಕ ಗುಣ ಅಲ್ವಾ, ಬಾಕೋ ಅಥವಾ ಕೋನ ಬಾಹು. ಸೊ ಈ ರೀತಿಯ ಬಾಕೋಬ ಸರ್ವಸಮ್ಮತಿಯನ್ನು ಹೊಂದಿರುವಂಥ ನಿಯಮಗಳನ್ನು ನೋಡ್ತಾ ಹೋದ್ವಿ. ನೀವು ಇಲ್ಲೇನು ಮಾಡಬೇಕು ಅಂದರೆ ಈ ಎರಡು ಅಂಶಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಆನ್ಸರ್ ಮತ್ತು ಡಯಾಗ್ರಾಮ್ಗಳನ್ನು ನೀವೇ ಬರೀಬೇಕು ವಿದ್ಯಾರ್ಥಿಗಳೇ. ಸೊ ಇದುವರೆಗೆ ಕೊಟ್ಟಿರುವಂತಹ ಎಲ್ಲ ಹೋಮ್ವರ್ಕನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಲೇಬೇಕು ಕಂಪಲ್ಸರಿಯಾಗಿ. ನೆಕ್ಸ್ಟ್ ನಾನು ಚೆಕ್ ಮಾಡ್ತಾ ಹೋಗ್ತೀನಿ, ಹಾಗೆ ಕರೆಕ್ಷನ್ ಕೂಡ ಮಾಡ್ತಾ ಹೋಗ್ತೇನೆ. ಅದರಲ್ಲಿ ಏನಾದರೂ ನಿಮಗೆ ಬರೀಬೇಕಾದ್ರೆ ಡೌಟ್ಸ್ ಇತ್ತು ಅಂದರೆ ನನ್ನ ಹತ್ರ ಕ್ಲಾರಿಫೈ ಮಾಡಿ, ಇಲ್ಲಾಂದರೆ ಈ ವಿಡಿಯೋನ ಇನ್ನೊಂದು ಸಲ ನೋಡಿ. ಸೊ ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಇರುತ್ತೆ ಅಲ್ವಾ, ಟೆಕ್ಸ್ಟ್ ಬುಕ್ಕನ್ನು ಕೂಡ ನೀವು ನೋಡಿಬಿಟ್ಟು ಆನ್ಸರನ್ನು ಮಾಡ್ತಾ ಹೋಗಬಹುದು. ಸೊ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಮಾಡಿರುವಂತಹ ಎಲ್ಲ ಕಲಿಕಾಂಶಗಳ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಏನು ತ್ರಿಭುಜಗಳು ಪಾಠಕ್ಕೆ ಸಂಬಂಧಪಟ್ಟಂತಹ ಪಾರ್ಟ್ 1 ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇದರ ಮುಂದಿನ ಏನು ಸಬ್ ಟಾಪಿಕ್ ಇದೆಯಲ್ಲ ಅದನ್ನು ಮುಂದಿನ ಅವಧಿ ಅಂದರೆ ಪಾರ್ಟ್ 2 ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು.